ಇವತ್ತಿನ ಕ್ಲಾಸಲ್ಲಿ ನಾವು G7 ಬಗ್ಗೆ ತಿಳ್ಕೊಳ್ಳೋಣ. ಏನಿದು G7? G7 ಅಂದರೆ ಗ್ರೂಪ್ ಆಫ್ 7 ಅಂತೇಳಿ ಅರ್ಥ. ಗ್ರೂಪ್ ಆಫ್ 7 ಅಂದರೆ ಏನು ಅಂದರೆ 7 ದೇಶಗಳ ಒಂದು ಗುಂಪನ್ನು ನಾವು G7 ಅಂತ ಕರಿತೀವಿ. ಯಾವ್ಯಾವ 7 ದೇಶಗಳು? ಜರ್ಮನಿ, ಫ್ರಾನ್ಸ್, ಇಟಲಿ, USA, UK, ಜಪಾನ್, ಕೆನಡಾ. ಈ 7 ದೇಶಗಳ ಒಂದು ಗುಂಪನ್ನು ನಾವು G7 ಅಂತೇಳಿ ಕರಿತೀವಿ. ಎಂತಹ ದೇಶಗಳು ಇವು ಅಂತಂದರೆ ಅಭಿವೃದ್ಧಿ ಹೊಂದಿದ ದೇಶಗಳು, ಕೈಗಾರಿಕೀಕರಣಗೊಂಡ ದೇಶಗಳು, ವ್ಯಾಪಾರ ವ್ಯವಹಾರದಲ್ಲಿ ಮುಂದುವರಿದ ದೇಶಗಳು, ಜಗತ್ತಿನ ಅತಿ ಶ್ರೀಮಂತ ದೇಶಗಳು ಮತ್ತು ಜಗತ್ತಿನ ದೊಡ್ಡಣ್ಣಗಳು. ಈ ದೇಶಗಳ ಒಂದು ಗುಂಪನ್ನು ನಾವು G7 ಅಂತೇಳಿ ಕರಿತೀವಿ. ಈ ದೇಶಗಳು ನೋಡಿ ಜಗತ್ತಿನ 31% GDPನ ಹೊಂದಿದ್ದಾವೆ. ಜಗತ್ತಿನ 31% GDP ಜೊತೆಗೆ ಜಗತ್ತಿನ 10% ಜನಸಂಖ್ಯೆಯನ್ನು ಇವು ಹೊಂದಿದ್ದಾವೆ. ಜಗತ್ತಿನ 100% ಜನಸಂಖ್ಯೆಯಲ್ಲಿ 10% ಜನಸಂಖ್ಯೆ ಈ ಭಾಗದಲ್ಲಿ ವಾಸ ಮಾಡ್ತೈತಿ. GDP ಜಗತ್ತಿನ GDPಯಲ್ಲಿ 30% GDP ಈ ದೇಶಗಳ ಕೊಡುಗೆಯಾಗಿದೆ ಜಗತ್ತಿಗೆ. ಈ ಶ್ರೀಮಂತ ದೇಶಗಳು, ಈ ಅಭಿವೃದ್ಧಿ ಹೊಂದಿದ ದೇಶಗಳ ಗುಂಪನ್ನು ನಾವು G7 ಅಂತೇಳಿ ಕರಿತೀವಿ. ಈ G7 ಗುಂಪು ರಚನೆ ಮಾಡಿಕೊಳ್ಳಲು ಯಾಕೆ ಇವುಗಳಿಗೆ ಅನಿವಾರ್ಯವಾಯಿತು? ಯಾವ ಸಂದರ್ಭದಲ್ಲಿ ಈ G7 ರಚನೆ ಮಾಡಿಕೊಂಡ್ರು ಅಂತಂದರೆ ನೋಡಿ, ಯಾವ ಸಂದರ್ಭ ಅಂತಂದರೆ 1973ರ ತೈಲ ಬಿಕ್ಕಟ್ಟಿನ ಸಮಯದಲ್ಲಿ. ಏನಿದು 1973ರ ತೈಲ ಬಿಕ್ಕಟ್ಟಿನ ಸಮಯ? ನೋಡಿ, ಈ ದೇಶಗಳು ಈ ಸಮಯದಲ್ಲಿ 1970ರ ಸಮಯದಲ್ಲಿ ಜಗತ್ತಿನ 70% GDPಯನ್ನು ಹೊಂದಿದ್ದು. ಜಗತ್ತಿನಲ್ಲೇ ಅತಿ ಹೆಚ್ಚು GDPಯನ್ನು ಹೊಂದಿದ ದೇಶಗಳಾಗಿದ್ದು. ಈ ದೇಶಗಳ GDP 70% ಇತ್ತು. ಯಾವಾಗ? 70ರ ದಶಕದಲ್ಲಿ. ಆ ಸಮಯದಲ್ಲಿ ಏನಾಯಿತು? 73ರಲ್ಲಿ ತೈಲ ಬಿಕ್ಕಟ್ಟು, ಮೊದಲ ತೈಲ ಬಿಕ್ಕಟ್ಟು ಅಂತ ಕರಿತೀವಿ. ಏನಿದು ತೈಲ ಬಿಕ್ಕಟ್ಟು ಅಂದರೆ ಒಪೆಕ್ ದೇಶಗಳು, ಒಪೆಕ್ ಆರ್ಗನೈಜೇಷನ್ ಪೆಟ್ರೋಲಿಯಂ ಎಕ್ಸ್ಪೋರ್ಟ್ ಕಂಟ್ರೀಸ್ ಅಂತ. ಈ ಒಪೆಕ್ ದೇಶಗಳು ಯುರೋಪ್ ಮತ್ತು ಪಾಶ್ಚಿಮಾತ್ಯ ದೇಶಗಳಿಗೆ ಏನಾಯಿತು, ತೈಲವನ್ನು ಸಪ್ಲೈ ಮಾಡೋದನ್ನು ನಿಲ್ಲಿಸಿದವು. ನಿಲ್ಲಿಸಿದಾಗ ಯುರೋಪ್ನಲ್ಲಿ ಮತ್ತು ಉತ್ತರ ಅಮೇರಿಕಾದಲ್ಲಿ ಏನಾಯಿತು, ತೈಲ ಬಿಕ್ಕಟ್ಟು ಏರ್ಪಡ್ತು. ಈ ತೈಲ ಬಿಕ್ಕಟ್ಟಿನಿಂದ ಅಂದರೆ ಇಡೀ ಜಗತ್ತು ಅಭಿವೃದ್ಧಿ ಆಗಬೇಕಾದ್ರೆ ಅಥವಾ ಯಾವುದೇ ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಅಲ್ಲಿ ಏನಿರಬೇಕು? ಪ್ರಮುಖವಾಗಿ ಇಂಧನ ಬೇಕು. ಇಂಧನದಿಂದ ಏನಾಗುತ್ತೆ? ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ಇಂಧನ ಇಲ್ಲ ಅಂದರೆ ಏನಾಗುತ್ತೆ? ಆರ್ಥಿಕ ಕುಸಿತ, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆದರೆ ಬೆಲೆಗಳು ಹೆಚ್ಚಾಗ್ತವೆ. ಈ ರೀತಿ ಆದಾಗ ಏನಾಗುತ್ತೆ? ಆ ದೇಶದ ಆರ್ಥಿಕತೆ ಕುಸಿತೈತಿ. ಅಂತಹ ಸಂದರ್ಭ 1970ರಲ್ಲಿ ಬಂದಿತ್ತು. ಯಾಕೆ ಬಂದಿತ್ತು ಅಂದರೆ ಈ ಒಪೆಕ್ ದೇಶಗಳು, ಈ ದೇಶಗಳೇನಾಯಿತು, ಯುರೋಪ್ನಂತಹ ದೇಶಗಳಿಗೆ ತಮ್ಮ ತೈಲವನ್ನು ರಫ್ತು ಮಾಡೋದು ನಿಲ್ಲಿಸಿದ್ದು ಅಥವಾ ಕಡಿಮೆ ಮಾಡಿದ್ದು ಅಥವಾ ಬೆಲೆಯನ್ನು ಹೆಚ್ಚು ಮಾಡಿದ್ದು. ಈ ಒಪೆಕ್ ದೇಶಗಳು ಯಾಕೆ ಇವು ದೇಶಗಳು ಆ ದೇಶಗಳಿಗೆ ತೈಲವನ್ನು ರಫ್ತು ಮಾಡಲು ಕಡಿಮೆ ಮಾಡಿತು? ಯಾಕೆ ಅಂದರೆ ನೋಡಿ, ಸಿರಿಯಾ ಪ್ಲಸ್ ಈಜಿಪ್ಟ್, ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ. ಯಾವ ಸಮಯದಲ್ಲಿ? 1970ರಲ್ಲಿ ಸಿರಿಯಾ ಮತ್ತು ಈಜಿಪ್ಟ್ ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ. ಯಾಕೆ ದಾಳಿ ಮಾಡ್ತವೆ ಅಂತಂದರೆ ಇಸ್ರೇಲ್ ಏನು ಮಾಡುತ್ತೆ, ಸೈನಾಯ್ ಪರ್ಯಾಯ ದ್ವೀಪ ಇದೆಯಲ್ಲ, ಸೈನಾಯ್ ಪರ್ಯಾಯ ದ್ವೀಪ, ಈ ರೆಡ್ ಸಮುದ್ರ, ಕೆಂಪು ಸಮುದ್ರದಲ್ಲಿ ನೀವು ಆಫ್ರಿಕಾ ಮತ್ತು ಏಷ್ಯಾದ ನಡುವೆ ಸೈನಾಯ್ ಪರ್ಯಾಯ ದ್ವೀಪ ಕಂಡುಬರುತ್ತೆ. ಆ ಸೈನಾಯ್ ಪರ್ಯಾಯ ದ್ವೀಪ ಮತ್ತು ಅಲ್ಲಿ ಸುವೇಜ್ ಕಾಲುವೆ ಕಂಡುಬರುತ್ತೆ. ಆ ಸುವೇಜ್ ಕಾಲುವೆ ಮತ್ತು ಸೈನಾಯ್ ಪರ್ಯಾಯ ದ್ವೀಪನ ಇಸ್ರೇಲ್ ಏನು ಮಾಡ್ತು? ಸ್ಲೋ ಆಗಿ ವಶಪಡಿಸ್ಕೊಳ್ತಾ ಬರ್ತಾಯಿತ್ತು. ಇದನ್ನು ಸಹಿಸಿದರೋ ಈಜಿಪ್ಟ್ ಮತ್ತು ಸಿರಿಯಾ ಇಸ್ರೇಲ್ ಮೇಲೆ ದಾಳಿ ಮಾಡ್ತವೆ. ಇಸ್ರೇಲ್ ಮೇಲೆ ದಾಳಿ ಮಾಡಿದಾಗ ಇಸ್ರೇಲ್ ಪ್ರಾರಂಭದಲ್ಲಿ ಏನಾಗುತ್ತೆ? ಸೋತೋಗುತ್ತೆ, ಹಿಂದೆ ಸರಿಯುತ್ತೆ. ಸಿರಿಯಾ ಮತ್ತು ಈಜಿಪ್ಟ್ ಏನು ಮಾಡುತ್ತೆ? ಇಸ್ರೇಲ್ ಮೇಲೆ ಭಯಾನಕ ದಾಳಿ ಮಾಡಿ ಇಸ್ರೇಲನ್ನು ಹಿಮ್ಮೆಟ್ಟಿಸ್ತವೆ. ಇಸ್ರೇಲ್ ಸೋತೋಗುತ್ತೆ ಪ್ರಾರಂಭದಲ್ಲಿ. ಸೋತೋದ ಕೂಡಲೇ ಬರೋದು ಯಾವುದಂದರೆ ಅಮೇರಿಕಾ.
ಅಮೇರಿಕಾ ಮಧ್ಯಸ್ಥಿಕೆ ವಹಿಸ್ಬಿಡುತ್ತೆ, ಎಂಟ್ರಿ ಕೊಟ್ಬಿಡುತ್ತೆ. 20,000 ಕೋಟಿ ಸೈನಿಕ ಸಹಾಯವನ್ನು ಇಸ್ರೇಲಿಗೆ ನೀಡುತ್ತೆ. ಇಸ್ರೇಲ್ಗೆ USA ಸಪೋರ್ಟ್ ಮಾಡುತ್ತೆ. ಇಸ್ರೇಲ್ಗೆ USA ಸಪೋರ್ಟ್ ಮಾಡಿದ್ದರಿಂದ ಅರಬ್ ದೇಶಗಳು ಅಥವಾ ಒಪೆಕ್ ದೇಶಗಳು ಇದನ್ನು ತೀವ್ರವಾಗಿ ವಿರೋಧಿಸ್ತವೆ. USA ಅಮೆರಿಕಾ ಇಸ್ರೇಲ್ ಜೊತೆಗೆ ಸೇರಿಕೊಂಡು ಈ ಎರಡು ದೇಶಗಳೊಂದಿಗೆ ಯುದ್ಧವನ್ನು ಮುಂದುವರಿಸಿದಾಗ ಸಿರಿಯಾ ಮತ್ತು ಈಜಿಪ್ಟ್ ದೇಶಗಳು ತಮ್ಮ ಶಕ್ತಿಯನ್ನು ಕಳ್ಕೊಂಡು ಸೋಲುವ ಹಂತಕ್ಕೆ ಬರ್ತದೆ. ಆ ಸಮಯದಲ್ಲಿ ಒಪೆಕ್ ದೇಶಗಳು ಏನು ಮಾಡ್ತವೆ, ತೈಲ ಸರಬರಾಜು, ಈ ದೇಶಗಳಿಗೆ ತೈಲ ಸರಬರಾಜು ಅಂದರೆ ಅಮೇರಿಕಕ್ಕೆ ಫ್ರೆಂಡ್ ಅಂದರೆ ಸ್ನೇಹಿತರಾಗಿರುವಂಥ ದೇಶಗಳು, ಅಮೇರಿಕದ ಜೊತೆ ನಿಲ್ಲುವಂಥ ದೇಶಗಳಿಗೆ ತೈಲ ಸರಬರಾಜು ಅಥವಾ ಇಂಧನ ಅಥವಾ ಪೆಟ್ರೋಲಿಯಮನ್ನು ರಫ್ತು ಮಾಡೋದನ್ನು ನಿಲ್ಲಿಸ್ಬಿಡ್ತವೆ. ಈ ಒಪೆಕ್ ದೇಶಗಳು ನಿಲ್ಲಿಸಿದಾಗ ಏನಾಗುತ್ತೆ, ಅಮೇರಿಕಾ ಈ ಇಸ್ರೇಲ್ಗೆ ಕೊಟ್ಟಂಥ ಸಪೋರ್ಟನ್ನು ವಾಪಸ್ ತಗೊಳ್ಳೋದು. ಆಗ ಈ ಅಮೇರಿಕದ ವಿದೇಶಾಂಗ ಸಚಿವ ಕಿಶಂಜರ್ ಅಂತ ಒಬ್ಬರು ಇರ್ತಾರೆ. ಅವ್ರು ಏನು ಮಾಡ್ತಾರೆ, ಇವರಿಬ್ಬರ ನಡುವೆ ಶಾಂತಿ ಒಪ್ಪಂದ ಮಾಡ್ತಾರೆ. ಶಾಂತಿ ಒಪ್ಪಂದ ಮಾಡಿ ಯುದ್ಧವನ್ನು ನಿಲ್ಲಿಸ್ತಾರೆ. ಯುದ್ಧ ನಿಂತಾಗ ಏನಾಗುತ್ತೆ, ತೈಲ ಬಿಕ್ಕಟ್ಟು ಮುಂದುವರಿಯುತ್ತದೆ. ಯುದ್ಧ ನಿಂತಿರ್ತೈತಿ, ತೈಲ ಬಿಕ್ಕಟ್ಟು ಮುಂದುವರಿತಿರ್ತೈತಿ. ಆ ಸಮಯದಲ್ಲಿ ಏನಾಗುತ್ತೆ ಅಂದರೆ, USA, UK, ಜರ್ಮನಿ, ಫ್ರಾನ್ಸ್ ಈ 4 ದೇಶಗಳ ಹಣಕಾಸು ಮಂತ್ರಿಗಳು, ಜರ್ಮನಿ ಅಂದರೆ ಪಶ್ಚಿಮ ಜರ್ಮನಿ, ಆ ಟೈಮಲ್ಲಿ ಪಶ್ಚಿಮ ಜರ್ಮನಿ ಇತ್ತು. ಪೂರ್ವ ಜರ್ಮನಿಯಲ್ಲಿ ರಷ್ಯಾ ಅಥವಾ USSRನ ಹಿಡಿತಾ ಇತ್ತು. ಪಶ್ಚಿಮ ಜರ್ಮನಿಯಲ್ಲಿ ಅಮೇರಿಕದ ಹಿಡಿತಾ ಇತ್ತು. ಈ 4 ದೇಶಗಳ ಹಣಕಾಸು ಮಂತ್ರಿಗಳು ಏನು ಮಾಡ್ತಾರೆ, ವಾಷಿಂಗ್ಟನ್ನಲ್ಲಿ ಏನು ಮಾಡ್ತಾರೆ, ವಾಷಿಂಗ್ಟನ್ ಲೈಬ್ರರಿಯಲ್ಲಿ ಏನು ಮಾಡ್ತಾರೆ, ಸಭೆ ಸೇರ್ತಾರೆ. ಯಾರು, ಜರ್ಮನಿ, ಫ್ರಾನ್ಸ್, USA, UK. ಆ ಟೈಮಲ್ಲಿ ಅಮೇರಿಕದ ಅಧ್ಯಕ್ಷರು ಇರ್ತಾರೆ, ರಿಚರ್ಡ್ ನಿಕ್ಸನ್ ಅಂತೇಳಿ. ಆ ಟೈಮಲ್ಲಿ ಅಮೇರಿಕದ ಅಧ್ಯಕ್ಷರು ಇವರು ಏನು ಮಾಡ್ತಾರೆ, ಅಂದರೆ ಈ ದೇಶಗಳ ಹಣಕಾಸು ಮಂತ್ರಿಗಳು ಏನು ಮಾಡ್ತಾರೆ, ಈ ಲೈಬ್ರರಿಯಲ್ಲಿ ಸಭೆಯನ್ನು ಸೇರಿ ತೈಲ ಬಿಕ್ಕಟ್ಟಿನ ಬಗ್ಗೆ ಚರ್ಚೆ ಮಾಡ್ತಾರೆ. ಆ ಸಮಯದಲ್ಲಿ ಯುರೋಪ್ ಮತ್ತು ಅಮೇರಿಕಾದಲ್ಲಿ ಹಣದುಬ್ಬರ ಜಾಸ್ತಿ ಆಗಿರುತ್ತೆ. ಆ ಸಮಯದಲ್ಲಿ ಗ್ಯಾಸ್ ಬೆಲೆ ಮತ್ತು ಪೆಟ್ರೋಲ್ ಬೆಲೆ ಅತಿ ಮೇಲೆ ಅಂದರೆ ಅದರ ರೇಟ್ ತುಂಬ ಜಾಸ್ತಿ ಆಗಿರ್ತದೆ. ಇದನ್ನು ಮೊದಲ ತೈಲ ಬಿಕ್ಕಟ್ಟು ಅಂತೇಳಿ ಕರಿತೀವಿ. ಈ ತೈಲ ಬಿಕ್ಕಟ್ಟಿನಿಂದ ಯುರೋಪ್ ಮತ್ತು ಅಮೇರಿಕಾದಂತಹ ದೇಶಗಳಲ್ಲಿ ಏನಾಗಿರ್ತೈತಿ, ಹಣದುಬ್ಬರ ಜಾಸ್ತಿ ಆಗಿರ್ತೈತಿ. ಈ ಸಮಯದಲ್ಲಿ ಏನಾಗುತ್ತೆ, ಈ 4 ದೇಶಗಳು ಹಣಕಾಸು ಮಂತ್ರಿಗಳು ಕೂಡಿಕೊಂಡು ಸಭೆಯನ್ನು ಸೇರಿ ಇದನ್ನು ಬಗೆಹರಿಸಬೇಕು. ಮುಂದೊಂದಿನ ಇದೇ ರೀತಿ ಆದರೆ ಏನು ಮಾಡೋದು ಅಂಥೇಳಿ ಅವರು ವಿಚಾರ ಮಾಡ್ತಾರೆ. ಜಗತ್ತಿನಲ್ಲಿ ಇಂಥ ಪ್ರಾಬ್ಲಮ್ ಬರಬಾರ್ದು. ಯಾವುದೇ ಒಂದು ದೇಶ ತನ್ನ ಜಾಸ್ತಿ ಅಂದರೆ ಯಾವುದೇ ಒಂದು ದೇಶದ ಮೇಲೆ ಅತಿಯಾಗಿ ಅವಲಂಬನೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ 4 ದೇಶಗಳು ಒಂದು ಸಭೆಯನ್ನು ಸೇರ್ತಾರೆ. ಆ ಸಭೆಗೆ G4 ಅಂತ ಕರೆದಿದ್ರು. ನಂತರ ಜಪಾನ್, ಅಮೇರಿಕಾ ಎಲ್ಲಿರುತ್ತೋ ಜಪಾನಲ್ಲಿರುತ್ತೆ. ಯಾಕಂದರೆ ಜಪಾನ್ಗೆ ತನ್ನದೇ ಆದ ಸೈನಿಕರಿಲ್ಲ. ಅಮೇರಿಕದ ರಕ್ಷಣೆಯಲ್ಲಿ ಜಪಾನ್ ಇರುತ್ತೆ. G5 ಅಂತ ಆಯಿತು, ಜಪಾನ್ ಸೇರ್ಕೊಂಡ್ಮೇಲೆ. ನಂತರ 1974ರಲ್ಲಿ USA ಅಮೇರಿಕದ ನಿಕ್ಸನ್ ಅವರು ಮತ್ತು ಜರ್ಮನಿಯ ವಿಲ್ಲಿ ಬ್ರಾಂಟ್ ಮತ್ತು ಜಪಾನ್ನ ಕಾಕಿಯೋ ಟನಾಕಾ ಇವರು ಏನು ಮಾಡ್ತಾರೆ, ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ. ಈ ದೇಶದ ಮುಖ್ಯಸ್ಥರು ಭ್ರಷ್ಟಾಚಾರದಿಂದ ತಮ್ಮ ಅಧಿಕಾರವನ್ನು ಕಳೆದುಕೊಳ್ತಾರೆ. UKಯಲ್ಲಿ ಇನ್ನೂ ಚುನಾವಣೆ ನಡೀತಾ ಇರುತ್ತೆ. ಕೆನಡಾದಲ್ಲಿ ಮೃತಪಡ್ತಾರೆ. ಕೆನಡಾದ ಮುಖ್ಯಸ್ಥರು ಮೃತಪಡ್ತಾರೆ. 1975ರಲ್ಲಿ ಏನಾಗುತ್ತೆ, ಈ ಎಲ್ಲ ದೇಶಗಳಲ್ಲಿ ಹೊಸ ಮುಖ್ಯಸ್ಥರು ಬರ್ತಾರೆ. ಹೊಸ ಮುಖ್ಯಸ್ಥರು ಬಂದಾಗ G6 ಅಂತೇಳಿ ಪ್ರಾರಂಭ ಮಾಡ್ತಾರೆ.
G6ನಲ್ಲಿ ಯಾವ್ಯಾವ ದೇಶಗಳಿರ್ತವೆ ಅಂದರೆ ಜರ್ಮನಿ, ಫ್ರಾನ್ಸ್, ಇಟಲಿ, USA, UK ಮತ್ತು ಜಪಾನ್. ಈ 6 ದೇಶಗಳು ಇರ್ತವೆ. ಕೆನಡಾ ಇರಲ್ಲ, ಕೆನಡಾ ಇರೋದಿಲ್ಲ. ಇದನ್ನು G6 ಅಂತೇಳಿ ಕರೀತಾರೆ. ನಂತರ 1976ರಲ್ಲಿ ಕೆನಡಾ ಈ G7ಗೆ ಸೇರ್ಕೊಳ್ತೈತೆ. ಆಗ G7 ಆಗುತ್ತೆ. G7 ಆಗುತ್ತೆ. G6ನಲ್ಲಿ ಜರ್ಮನಿ, ಫ್ರಾನ್ಸ್, ಇಟಲಿ, USA, UK, ಜಪಾನ್. ನಂತರ G7 ಕೆನಡಾವನ್ನು ಸೇರಿದ ಮೇಲೆ G7 ಆಗುತ್ತೆ. ಗೊತ್ತಾಯ್ತಲ್ವ? ಇದು ಇತಿಹಾಸ. ಇನ್ನು ಮುಂದೆ ಏನಾಗುತ್ತೆ, G7 ಮುಂದಿನ ಯಾವ್ಯಾವ ರೀತಿ ಇರುತ್ತೆ ಮುಂದಿನ ಪಯಣ ಅಂತ ನೋಡೋಣ. ಇಲ್ಲಿರುವಂಥ ದೇಶಗಳು ಅಭಿವೃದ್ಧಿ ಹೊಂದಿದ ದೇಶಗಳು. ನಾನು ಮೊದಲೇ ಹೇಳಿದ್ದೀನಿ, ಅಭಿವೃದ್ಧಿ ಹೊಂದಿದ ದೇಶಗಳು. ಇದರ ಸದಸ್ಯತ್ವ ನೋಡೋಣ. ಸದಸ್ಯತ್ವ ಏನಿದು? ಸದಸ್ಯತ್ವ ಅಂದರೆ ನೋಡಿ, EU ಯುರೋಪಿಯನ್ ಯೂನಿಯನ್ ಬಗ್ಗೆ ನಾನು ಆಲ್ರೆಡಿ ಒಂದು ಕ್ಲಾಸ್ ಮಾಡಿದ್ದೀನಿ. ಯಾರು ನೋಡಿಲ್ವೋ ಅದನ್ನು ನೋಡಿ. ಯುರೋಪಿಯನ್ ಯೂನಿಯನ್ 1981ರಿಂದ ಈ G7ನ ಪ್ರತಿ ಸಮ್ಮೇಳನಕ್ಕೆ ಭಾಗವಹಿಸ್ತದೆ. G7 ಏನು ಮಾಡುತ್ತೆ, ಪ್ರತಿ ವರ್ಷ ಒಂದು ಸಮ್ಮೇಳನವನ್ನು ನಡೆಸ್ತೈತೆ. ಅದಕ್ಕೆ ಶೃಂಗಸಭೆ ಅಂತ ಕರಿತೀವಿ. ಪ್ರತಿ ವರ್ಷ ಶೃಂಗಸಭೆ ನಡೆಸ್ತೈತೆ. ಅದಕ್ಕೆ 1981ರಿಂದ ಯುರೋಪಿಯನ್ ಯೂನಿಯನ್ ಭಾಗವಹಿಸ್ತೈತೆ. ಆದರೆ ಇದು G7ನ ಸದಸ್ಯತ್ವವನ್ನು ಪಡೆದಿಲ್ಲ. ಆದರೂ ಇದು ಭಾಗವಹಿಸುತ್ತದೆ. ಯುರೋಪಿಯನ್ ಯೂನಿಯನ್ ಕಮಿಷನ್ ಇದರಲ್ಲಿ ಭಾಗವಹಿಸ್ತದೆ. ನಂತರ ರಷ್ಯಾ ನೋಡಿ, ರಷ್ಯಾದ ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಏನಂದರೆ ರಷ್ಯಾ 1998ರಲ್ಲಿ G7 ಜೊತೆಗೆ ಸೇರಿಕೊಂಡು G8 ಆಗುತ್ತೆ. ವಿತ್ ರಷ್ಯಾ G8 ರಷ್ಯಾ ಸೇರಿಬಿಟ್ಟು G8 ಆಗುತ್ತೆ. ಆದರೆ 2014ರಲ್ಲಿ ರಷ್ಯಾವನ್ನು ಉಚ್ಚಾಟನೆ ಮಾಡ್ತಾರೆ, ಅಂದರೆ ತೆಗೆದುಬಿಡ್ತಾರೆ. G7ಇಂದ G8ಇಂದ ರಷ್ಯಾವನ್ನು ತೆಗೆದುಕೊಳ್ಳೆ ಮತ್ತೆ G7 ಆಗುತ್ತೆ. G7 ರಷ್ಯಾ 1998ರಿಂದ 2014ರವರೆಗೆ G7 ಸದಸ್ಯತ್ವವನ್ನು ಪಡೆದಿತ್ತು. ಈ ಸಮಯದಲ್ಲಿ ರಷ್ಯಾ ಏನಾಗಿರುತ್ತೆ, USSR ವಿಭಜನೆ ಆಗಿ ರಷ್ಯಾ ಆಗಿ ಇರ್ತದೆ. USSR ವಿಭಜನೆ ಆಗಿ ರಷ್ಯಾ ಆಗಿರುತ್ತೆ. ರಷ್ಯಾದ ಶಕ್ತಿ ಕಳ್ಕೊಂಡಿರ್ತೈತೆ. ಆ ಸಮಯದಲ್ಲಿ ಅಮೇರಿಕಾದವ್ರು ಏನು ಮಾಡ್ತಾರೆ, ರಷ್ಯಾವನ್ನು ಸಹಿತ ನಾವು ಸೇರಿಸ್ಕೊಳ್ಳೋಣ, ರಷ್ಯಾವನ್ನು ಸಹಿತ ಪಾಶ್ಚಿಮಾತ್ಯ ದೇಶಗಳೊಂದಿಗೆ ಕೂಡಿಸ್ಕೊಳ್ಳೋಣ ಅಂಥೇಳಿ ರಷ್ಯಾವನ್ನು ಕೂಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಬಟ್ ರಷ್ಯಾದಲ್ಲಿ ಆ ಸಮಯದಲ್ಲಿ 1998ರಿಂದ 2014 ಈ ಸಮಯದಲ್ಲಿ ವ್ಲಾಡಿಮಿರ್ ಪುಟಿನ್ ಅವರು ಅಧಿಕಾರಕ್ಕೆ ಏರ್ತಾ ಇರ್ತಾರೆ. ಪುಟಿನ್ ಅವರು ರಾಷ್ಟ್ರೀಯತೆ ಮತ್ತು ಆಕ್ರಮಣಕಾರಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ಅವರು ಮೊದಲು ತಮ್ಮ ದೇಶವನ್ನು ನೋಡ್ಕೊಳ್ಳೋದು, ಈ ರೀತಿಯಾದ ಪುಟಿನ್ ಅವರ ವ್ಯಕ್ತಿತ್ವ ಆಗಿರುತ್ತೆ. ಅವರು ಏನು ಮಾಡ್ತಾರೆ, ಈ ದೇಶಗಳೊಂದಿಗೆ ಅವರು ಸೇರ್ಕೊಳ್ಳೋಕ್ಕೆ ಇಷ್ಟ ಇರುತ್ತೆ, ಆದರೆ ಅವರ ವ್ಯಕ್ತಿತ್ವಕ್ಕೆ ಇವರು ಹೊಂದ್ಕೊಳ್ಳಲ್ಲ. ಈ ರೀತಿಯಾದ ಪುಟಿನ್ ವ್ಯಕ್ತಿತ್ವ ಇರುತ್ತೆ. ಪುಟಿನ್ ಅವ್ರು ಏನು ಮಾಡ್ತಾರೆ, 2014ರಲ್ಲಿ ಉಕ್ರೇನ್ ಮೇಲೆ ದಾಳಿ ಮಾಡ್ತಾರೆ. ಉಕ್ರೇನ್ ಮೇಲೆ ದಾಳಿ ಮಾಡಿ ಏನು ಮಾಡ್ತಾರೆ, ಕ್ರಿಮಿಯಾವನ್ನು ವಶಪಡಿಸಿಕೊಳ್ತಾರೆ. ಉಕ್ರೇನ್ ಮೇಲೆ ದಾಳಿ ಮಾಡಿ ಕ್ರಿಮಿಯಾವನ್ನು ವಶಪಡಿಸಿಕೊಳ್ತಾರೆ. ಕ್ರಿಮಿಯಾನ ಏನು ಮಾಡ್ತಾರೆ, ಯಾರು ವಶಪಡಿಸ್ಕೊಳ್ತಾರೆ, ರಷ್ಯಾ ವಶಪಡಿಸಿಕೊಂಡ ನಂತರ ಈ ದೇಶಗಳ G7ನ ಹಿತಾಸಕ್ತಿಗೆ ವಿರುದ್ಧವಾಗಿರ್ತೈತಿ. ಆದ್ದರಿಂದ ರಷ್ಯಾವನ್ನು ಕೈ ಬಿಡಲಾಗುತ್ತೆ.
ಎಲ್ಲ ದೇಶಗಳು ಇದನ್ನು ವಿರೋಧ ಮಾಡ್ತವೆ, ರಷ್ಯಾವನ್ನು ವಿರೋಧ ಮಾಡ್ತವೆ. ಯಾಕಂದರೆ ಕ್ರಿಮಿಯಾ ಮೇಲೆ ದಾಳಿ ಮಾಡಿದ್ದು ತಪ್ಪು ಅಂಥೇಳಿ. ಆದ್ದರಿಂದ ರಷ್ಯಾ 2014ರಲ್ಲಿ ಹೊರಗೋಗುತ್ತೆ. G8ಇಂದ G7 ಆಗುತ್ತೆ. ರಷ್ಯಾ ಇದ್ದಾಗ ಏನಾಗುತ್ತೆ, G8. ರಷ್ಯಾ ಇದ್ದಾಗ, ರಷ್ಯಾ ಹೋದ್ಮೇಲೆ G7 ಆಗುತ್ತೆ. ಇದು ರಷ್ಯಾ. ನಂತರ ಈ G7ಗೆ ಯಾವುದೇ ರೀತಿಯಾದ ಲಿಖಿತ ಸಂವಿಧಾನ ಇಲ್ಲ ಮತ್ತು ಇದರ ಕೇಂದ್ರ ಕಚೇರಿ ಎಲ್ಲಿಯೂ ಇಲ್ಲ, ಶಾಶ್ವತವಾದ ಕಚೇರಿ ಇಲ್ಲ. ಯಾಕಿಲ್ಲ ಅಂದರೆ ಇದು ಪ್ರತಿ ವರ್ಷ ಈ 7 ದೇಶಗಳ ಈ 7 ದೇಶಗಳು ಏನು ಮಾಡ್ತವೆ, ಶೃಂಗಸಭೆಯನ್ನು ಆಯೋಜನೆ ಮಾಡ್ತವೆ. ಪ್ರತಿ ವರ್ಷ ಈ 7 ದೇಶಗಳು ರೊಟೇಷನ್ ಆಧಾರದಲ್ಲಿ ಶೃಂಗಸಭೆಯನ್ನು ಆಯೋಜನೆ ಮಾಡ್ತವೆ. ಆ ಶೃಂಗಸಭೆ ಆಯೋಜನೆ ಮಾಡಿದಾಗ ಆ ದೇಶಗಳು ತಮ್ಮ ದೇಶದಲ್ಲಿ ಆ ಕೇಂದ್ರ ಕಚೇರಿಯನ್ನು ಒಂದು ಸ್ಥಾಪನೆ ಮಾಡಿಬಿಟ್ಟು ಅತಿಥಿ ದೇಶಗಳನ್ನು ಕರೆದು ಜಾಗತಿಕ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತವೆ. ಇದರ ಉದ್ದೇಶ ಏನು, G7ನ ಉದ್ದೇಶ ಅಂದರೆ ನೋಡಿ, ಜಾಗತಿಕ ಆರ್ಥಿಕ ಆಡಳಿತವನ್ನು ನೋಡಿಕೊಳ್ಳೋದು ಮತ್ತು ಅಂತಾರಾಷ್ಟ್ರೀಯ ಭದ್ರತೆ ಮತ್ತು ಇಂಧನ ನೀತಿ. ಇಂಧನ ಜಗತ್ತಿಗೆ ಆರ್ಥಿಕತೆಯ ಬೆನ್ನೆಲುಬು ಯಾವುದು, ಇಂಧನ. ಇದನ್ನು ಜಗತ್ತಿನಲ್ಲಿ ಯಾವುದೇ ರೀತಿಯಾದ ಇಂಧನ ಬಿಕ್ಕಟ್ಟು ಏರ್ಪಡದಾಗೆ ಅವು ಚರ್ಚೆ ಮಾಡುವ ಒಂದು ಸಂಸ್ಥೆಯಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಜಾಗತಿಕ ಸಮಸ್ಯೆಗಳು, ಜಾಗತಿಕವಾಗಿ ಎಂಥ ಸಮಸ್ಯೆಗಳಿರ್ತವೆ, ಆಹಾರ ಭದ್ರತೆ ಆಗಿರ್ಬೋದು, ಅನಾರೋಗ್ಯ ಆಗಿರ್ಬೋದು, ಅಥವಾ ಸಾಂಕ್ರಾಮಿಕ ರೋಗಗಳಾಗಿರ್ಬೋದು, ಅಥವಾ ಈ ಪರಿಸರಕ್ಕೆ ಸಂಬಂಧಪಟ್ಟಂತಹ ಹವಾಮಾನಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಿರ್ಬೋದು, ಅಥವಾ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳಾಗಿರ್ಬೋದು, ಅಥವಾ ಜಗತ್ತಿನಲ್ಲಿ ನಡೆಯುವಂಥ ಅಶಾಂತಿ, ಜಗತ್ತಿನಲ್ಲಿ ನಡೆಯುವಂತಹ ಕೆಲವು ಘಟನೆಗಳು, ಇದ್ರ ಬಗ್ಗೆ ಚರ್ಚೆ ಮಾಡ್ತವೆ. ಹೌದು G7. ಈ G7ನ ಉದ್ದೇಶ ಇದಾಗಿರ್ತೈತಿ. ಇದು ಪ್ರಧಾನ ಕಚೇರಿಯನ್ನು ಹೊಂದಿಲ್ಲ, ಜೊತೆಗೆ ಲಿಖಿತ ಯಾವುದೇ ಸಂವಿಧಾನ ಹೊಂದಿಲ್ಲ. ಮತ್ತು G7ನಲ್ಲಿ ಚರ್ಚೆಯಾದ ವಿಷಯಗಳು ಪಾಲಿಸಲೇಬೇಕಂತ ಏನಿಲ್ಲ. ಆದರೆ G7 ಈ ದೇಶಗಳು ಚರ್ಚೆ ಮಾಡೋ ವಿಷಯಗಳು ಮಹತ್ವಪೂರ್ಣವಾಗಿರ್ತವೆ. ಯಾಕಂದರೆ ಜಗತ್ತಿನ 31% GDP, ಜೊತೆಗೆ ಜಗತ್ತಿನ ಅತಿ ದೊಡ್ಡ ಶ್ರೀಮಂತ ದೇಶಗಳಾದ್ದರಿಂದ ಈ ದೇಶಗಳ ಮಾತುಕತೆಗೆ ಬೆಲೆ ಇರ್ತೈತಿ. ಈ ನೋಡಿ, ಇಲ್ಲಿರುವಂಥ G7 ದೇಶಗಳಲ್ಲಿ USA, UK, ಫ್ರಾನ್ಸ್, ಈ 3 ದೇಶಗಳು UNSCಯ ಶಾಶ್ವತ ಸದಸ್ಯಗಳು. ಅಂದರೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯ ಸ್ಥಾನದಲ್ಲಿ ಈ 3. ಇದ್ರ ಜೊತೆಗೆ ಏನು 2 ಅದಾವೆ, ಚೀನಾ ಮತ್ತು ರಷ್ಯಾ. ಚೀನಾಕ್ಕೆ ಯಾಕೆ ಸದಸ್ಯತ್ವವನ್ನು ಕೊಟ್ಟಿಲ್ಲ ಅಂತ ಕೇಳ್ಬೋದು. ರಷ್ಯಾ ಕೊಟ್ಟಿದ್ರು ಇಲ್ಲಿ 98ರಲ್ಲಿ, 2014ರಲ್ಲಿ ತೆಗೆದಾಕ್ಬಿಟ್ರು ರಷ್ಯಾನ. ಚೀನಾಕ್ಕೆ ಯಾಕೆ ಕೊಟ್ಟಿಲ್ಲ ಅಂದರೆ ನೋಡಿ, ಚೀನಾ ಜಗತ್ತಿನ ಅತಿ ದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ತಾ ಇದೆ, ಅದು ಕೊಡಲೇಬೇಕಾಗಿತ್ತು, ಆದರೂ ಅದು ಕೊಟ್ಟಿಲ್ಲ. ಚೀನಾ ತನ್ನದೇ ಆದಂತಹ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಅದನ್ನು ಕೊಡಬೇಕಾಗಿತ್ತು, ಆದರೂ ಕೊಟ್ಟಿಲ್ಲ. ಆದರೆ ಅದಕ್ಕೆ ಕಾರಣ ಏನು ಹೇಳ್ತೈತೆ ಅಂದರೆ ತಲಾ ಆದಾಯ ಜಾಸ್ತಿ ಆಗಿರಬೇಕು, ಅಥವಾ ಈ ರೀತಿ ಅಭಿವೃದ್ಧಿ ಆಗಿರಬೇಕು. ಆ ರೀತಿ ಅಭಿವೃದ್ಧಿ ಅಂದರೆ ಒಂದು ಕೆಲವು ಕಾರಣಗಳನ್ನು ಕೊಟ್ಟು ಚೀನಾಕ್ಕೆ ಏನು ಮಾಡ್ತು, ಈ ಸದಸ್ಯತ್ವವನ್ನು ಇನ್ನೂ ಕೊಟ್ಟಿಲ್ಲ. ಇಡೀ G7ನಲ್ಲಿ ಭದ್ರತಾ ಮಂಡಳಿ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯಾವ ದೇಶಗಳಿದಾವೆ ಅಂದರೆ ಫ್ರಾನ್ಸ್, USA, UK ಈ 3 ದೇಶಗಳು. ಜೊತೆಗೆ ಭದ್ರತಾ ಮಂಡಳಿಯಲ್ಲಿ 5 ಕಾಯಂ ದೇಶಗಳಿದ್ದಾವೆ. ವಿಶ್ವಸಂಸ್ಥೆಯಲ್ಲಿ 5 ಕಾಯಂ ದೇಶಗಳು, 5 ಕಾಯಂ ದೇಶಗಳು. ಜಗತ್ತಿನ 5 ಕಾಯಂ ದೇಶಗಳ ನಂತರ ಶಕ್ತಿಶಾಲಿ ಅಂದರೆ G7. 5 ಶಕ್ತಿಶಾಲಿನೇ, ಜೊತೆಗೆ G7 ಶಕ್ತಿಶಾಲಿ. ಆ 5ರಲ್ಲಿ 3 ಇದಾವೆ, ಫ್ರಾನ್ಸ್, USA, UK. ಆದರೆ ರಷ್ಯಾ ಮತ್ತು ಚೈನಾ ಇಲ್ಲ, ಗೊತ್ತಲ್ವ. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಸದಸ್ಯ ದೇಶಗಳು ಇಲ್ಲಿದ್ದಾವೆ 3, 1, 2, 3. ನೋಡಿ, ಯುರೋಪ್ ಖಂಡದಲ್ಲಿ ಜರ್ಮನಿ ಇದೆ, ಫ್ರಾನ್ಸ್ ಇದೆ, ಇಟಲಿ ಇದೆ, UK. ಈ ಯುರೋಪ್ ದೇಶಗಳು 1, 2, 3, 4 ಈ 4 ಯುರೋಪ್ ಖಂಡದ ದೇಶಗಳು. ನಮ್ಮ ಏಷ್ಯಾದ ಒಂದು ದೇಶ ಇದೆ ನೋಡಿ, ಜಪಾನ್. ನಮ್ಮ ಏಷ್ಯಾ ದೇಶದ ಅದು ಒಂದೇ ಇರೋದು G7ನಲ್ಲಿ. ಮತ್ತು ಅಮೇರಿಕದ್ದು 2 ದೇಶ, ಉತ್ತರ ಅಮೇರಿಕದ್ದು.
ನೋಡಿ USA, ಕೆನಡಾ. ಇದು ಉತ್ತರ ಅಮೇರಿಕಾ ಖಂಡ. ನಮ್ಮ ಏಷ್ಯಾದಲ್ಲಿ ಒಂದೇ ಇರೋದು. ದಕ್ಷಿಣ ಅಮೇರಿಕ ಇಲ್ಲ, ಆಸ್ಟ್ರೇಲಿಯಾ ಇಲ್ಲ, ಮತ್ತು ಆಫ್ರಿಕಾ ಇಲ್ಲ, ಮತ್ತು ಈ ದಕ್ಷಿಣ ಗೋಳಾರ್ಧದ ಯಾವ ದೇಶನೂ ಇಲ್ಲ ಈ G7ನಲ್ಲಿ. ಗೊತ್ತಾಯ್ತಲ್ವ? ಈಗ ನಾವೇನು ಮಾಡೋದಂದರೆ ಶೃಂಗಸಭೆ ಬಗ್ಗೆ ಬರೋಣ. ಈಗ ಶೃಂಗಸಭೆ 2022ರಲ್ಲಿ ಶೃಂಗಸಭೆಯನ್ನು ಆಯೋಜನೆ ಮಾಡಿದರು. 48ನೇ G7 ಶೃಂಗಸಭೆ ಜೂನ್ನಲ್ಲಿ ಆಯೋಜನೆ ಮಾಡಿದರು. 48ನೇ G7 ಶೃಂಗಸಭೆ ಯಾವಾಗ? 2022 ಜೂನ್ನಲ್ಲಿ ಆಯೋಜನೆ ಮಾಡಿದರು. ಜೂನ್ 26, 27, 28ರಂದು ಆಯೋಜನೆ ಮಾಡಿದರು. ಯಾರು ಆಯೋಜನೆ ಮಾಡಿದ್ರು ಅಂದರೆ ಜರ್ಮನಿ. ಇಲ್ಲಿದೆ ನೋಡಿ, ಜರ್ಮನಿ ಆಯೋಜನೆ ಮಾಡಿತ್ತು. ಈ ಶೃಂಗಸಭೆಯ ಘೋಷವಾಕ್ಯ ಅಂದರೆ ಸಮಾನ ಪ್ರಪಂಚದ ಕಡೆಗೆ ಪ್ರಗತಿ. ಸಮಾನ ಪ್ರಪಂಚದ ಕಡೆಗೆ ಪ್ರಗತಿ ಅಂದರೆ ಪ್ರಪಂಚದಲ್ಲಿ ಎಲ್ಲನೂ ಸಮಾನವಾಗಿರಬೇಕು, ಅದೇ ರೀತಿ ನಾವು ಮುಂದುವರಿಬೇಕು ಅಂಥೇಳಿ. ಸಮಾನ ಪ್ರಪಂಚದ ಸೃಷ್ಟಿ ಮಾಡೋಕ್ಕೆ, ಸಮಾನ ಪ್ರಪಂಚವನ್ನು ನಿರ್ಮಿಸೋಕ್ಕೆ ಒಂದು ಹೆಜ್ಜೆ. ಸಮಾನ ಪ್ರಪಂಚದ ಕಡೆಗೆ ಪ್ರಗತಿ ಸಾಧಿಸಬೇಕು. ಪ್ರಗತಿ ಸಾಧಿಸ್ತಾ ಇರಬೇಕು, ಪ್ರಪಂಚನೂ ಸಮಾನವಾಗಿರಬೇಕು, ಪ್ರಗತಿನೂ ಸಾಧಿಸ್ತಾ ಇರಬೇಕು ಅಂಥೇಳಿ ಜರ್ಮನಿಯ ಒಂದು ಘೋಷವಾಕ್ಯದೊಂದಿಗೆ 2022ರ ಶೃಂಗಸಭೆ ಪ್ರಾರಂಭ ಆಗುತ್ತೆ. ಎಲ್ಲಿ? ಜರ್ಮನಿಯಲ್ಲಿ ಅಂದರೆ ಬವೇರಿಯನ್ ಆಲ್ಪ್ಸ್ ಅಂತೇಳಿ, ಆಲ್ಪ್ಸ್ ಪರ್ವತಗಳು, ಇಟಲಿಯ ಮೇಲೆ ಆಲ್ಪ್ಸ್ ಪರ್ವತಗಳು ಕಂಡುಬರ್ತವೆ. ಬವೇರಿಯನ್ ಆಲ್ಪ್ಸ್ ಅಲ್ಲಿ ಕ್ಲೋಸ್ ಅಲ್ಮಾವ್ ಅಂತೇಳಿ ಒಂದು ಪ್ರದೇಶದಲ್ಲಿ, ಕ್ಲೋಸ್ ಅಲ್ಮಾವ್ ಪ್ರದೇಶದಲ್ಲಿ ಏನು ಮಾಡ್ತಾರೆ? ಜರ್ಮನಿ ಶೃಂಗಸಭೆಯನ್ನು ಆಯೋಜನೆ ಮಾಡುತ್ತೆ. ಈ ಶೃಂಗಸಭೆಯಲ್ಲಿ ಅತಿಥಿಗಳಾಗಿ ಹೋದವರು ಯಾರಂದರೆ ನಮ್ಮ ಭಾರತ ಈ ಶೃಂಗಸಭೆಯಲ್ಲಿ ಅತಿಥಿಗಳನ್ನು ಕರೀತಾರೆ. ಆದರೆ ಪರ್ಮನೆಂಟ್ ಅತಿಥಿ ಯಾರಂದರೆ EU. ಇದು ಪರ್ಮನೆಂಟ್ ಅತಿಥಿಯಾಗಿರುತ್ತೆ, ಪರ್ಮನೆಂಟಾಗಿ ಹೋಗ್ತಾ ಇರುತ್ತೆ. ಭಾರತ, ಅರ್ಜೆಂಟೀನಾ, ಉಕ್ರೇನ್, ಸೆನೆಗಲ್, ದಕ್ಷಿಣ ಆಫ್ರಿಕಾ, ಇಂಡೋನೇಷ್ಯಾ. ನೋಡಿ, 1, 2, 3, 4, 5, 6 ದೇಶಗಳು ಅತಿಥಿಯಾಗಿ ಹೋಗಿದ್ದವು. EU ಇದೊಂದು ಸಂಘಟನೆ, ಯುರೋಪಿಯನ್ ಯೂನಿಯನ್, ಇದು ಸಹಿತ ಅತಿಥಿಯಾಗಿ ಭಾಗವಹಿಸುತ್ತೆ, ಪ್ರತಿ ವರ್ಷವೂ ಭಾಗವಹಿಸುತ್ತೆ. ಇಲ್ಲಿ ಭಾರತವನ್ನು ನಾವು ನೋಡಬೇಕಾಗುತ್ತೆ. ಭಾರತವನ್ನು ಅತಿಥಿಯಾಗಿ G7ನವರು ಕರ್ಕೊಂಡಿದ್ದರು. ನೋಡಿ, ಇತ್ತೀಚೆಗೆ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆಯಿತು. ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಇಡೀ ಯುರೋಪ್ ಮತ್ತು ಅಮೇರಿಕಾ ರಷ್ಯಾವನ್ನು ವಿರೋಧಿಸ್ತು. ಆದರೆ ಭಾರತ ಕಟು ಮಾತಿನಲ್ಲಿ ವಿರೋಧಿಸಲಿಲ್ಲ. ಭಾರತ ಯಾಕೆ ವಿರೋಧಿಸಲಿಲ್ಲ ಅಂದರೆ ರಷ್ಯಾ ಭಾರತಕ್ಕೆ ಹಲವಾರು ಸಲ ಸಹಾಯ ಮಾಡಿದೆ. ರಷ್ಯಾ ಭಾರತದ ಉತ್ತಮ ಮಿತ್ರ. ಆದ್ದರಿಂದ ಈ G7 ದೇಶಗಳು ಭಾರತವನ್ನು ಇಲ್ಲಿ ಕರೆಸ್ತಾರೆ. ಈ G7 ಸಮ್ಮೇಳನದಲ್ಲಿ ಪ್ರಮುಖವಾಗಿ ಮಾತಾಡಿದ್ದು ಉಕ್ರೇನ್ನ ನಾವು ಸಪೋರ್ಟ್ ಮಾಡಬೇಕು ಅಂಥೇಳಿ ಈ G7ನಲ್ಲಿ ಮಾತಾಡ್ತಾರೆ. ಭಾರತ ಏನು ಮಾಡಿರುತ್ತೆ? ರಷ್ಯಾವನ್ನು ತೀವ್ರವಾಗಿ ವಿರೋಧಿಸಿರಲ್ಲ. ಆದ್ದರಿಂದ G7ನಲ್ಲಿ ಈ ಬಾರಿ G7ನಲ್ಲಿ ಏನಾಯಿತು? ನಾವು ಉಕ್ರೇನ್ಗೆ ಸಹಾಯ ಮಾಡಬೇಕು ಅಂಥೇಳಿ ಒಂದು ಚರ್ಚೆ ಪ್ರಾರಂಭವಾದಾಗ ಭಾರತವನ್ನು ಸಹಿತ ಕರೆಸ್ಕೊಂಡಿದ್ರು. ಭಾರತಕ್ಕೆ ಸಹಿತ ಇಂಡೈರೆಕ್ಟಾಗಿ ಹೇಳಿದಂಗೆ ನೀವು ಇದನ್ನು ವಿರೋಧಿಸಿರಿ ಅಂಥೇಳಿ. ಭಾರತ ಅಂದರೆ ಈ G7 ದೇಶಗಳು ರಷ್ಯಾದ ತೈಲದ ಮೇಲೆ ನಿರ್ಬಂಧ ಇರಿದು, ರಷ್ಯಾದಲ್ಲಿ ಯಾವುದೇ ರೀತಿ ಗ್ಯಾಸ್ ಆಗಲಿ, ತೈಲವಾಗಲಿ ಅಥವಾ ರಷ್ಯಾದ ಯಾವುದೇ ವಸ್ತುಗಳನ್ನಾಗಲಿ ನಾವು ಖರೀದಿಸೋದಿಲ್ಲ ಅಂಥೇಳಿ ಈ ದೇಶಗಳು G7 ದೇಶಗಳು ನಿರ್ಬಂಧ ಹೇರಿದ್ದು. ಜರ್ಮನಿ ಗ್ಯಾಸ್ ಪೈಪ್ಲೈನನ್ನು ಅದು ನಿಲ್ಲಿಸ್ಬಿಡ್ತು. ರಷ್ಯಾದಿಂದ ಬರುವಂಥ ಗ್ಯಾಸ್ ಪೈಪ್ಲೈನನ್ನು ಅದನ್ನು ನಿಲ್ಲಿಸಿತ್ತು. ಮತ್ತು USA ರಷ್ಯಾದ ಮೇಲೆ ಅವಲಂಬನೆಯನ್ನು ಸಂಪೂರ್ಣವಾಗಿ ಕಡಿತ ಮಾಡಬೇಕು ಅಂಥೇಳಿ ತನ್ನ ಪ್ರತಿ ಇದರಲ್ಲಿ ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾ ಇತ್ತು. ಯಾವುದು? USA ಮತ್ತು ರಷ್ಯಾ ಮೊದಲಿಂದಲೂ ಅವು ಆಗಿ ಬರಲ್ಲ. ಇಂಥ ಸಮಯದಲ್ಲಿ ಭಾರತ ಏನು ಮಾಡಿತ್ತು? ರಷ್ಯಾವನ್ನು ಬೆಂಬಲಿಸ್ತಾ ಇತ್ತು. ಜೊತೆಗೆ ಭಾರತ ಈಗ ಜಾಗತಿಕವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಜೊತೆಗೆ ಚೀನಾ ಮತ್ತು ಭಾರತದ ಗಡಿ ಸಮಸ್ಯೆ ಇದೆ. ಚೀನಾವನ್ನು ಈ ದೇಶಗಳು ವಿರೋಧಿಸ್ತವೆ. ಚೀನಾದ ಆಕ್ರಮಣಕಾರಿ ನೀತಿ. ಚೀನಾ ಹಿಂದೂ ಮಹಾಸಾಗರ, ದಕ್ಷಿಣ ಚೀನಾ ಸಮುದ್ರದಲ್ಲಿ
ತನ್ನ ಜಾಲವನ್ನು ಬೀಸ್ತಾ ಇದೆ. ಇದನ್ನು ವಿರೋಧಿಸಲು ಭಾರತವನ್ನು ಆಹ್ವಾನಿಸಿತು. ಜೊತೆಗೆ ಭಾರತದಲ್ಲಿ ವ್ಯಾಪಕವಾದ ಮಾರುಕಟ್ಟೆ ಇದೆ. ಭಾರತದಲ್ಲಿ ವ್ಯಾಪಕವಾದ ಮಾರುಕಟ್ಟೆ, ಜೊತೆಗೆ ಭಾರತ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಮತ್ತು ಜಗತ್ತಿನಲ್ಲಿ ಭಾರತಕ್ಕೆ ಒಂದು ಸ್ಥಾನ ಇದೆ. ಆದ್ದರಿಂದ ಭಾರತವನ್ನು ಈ ಸಲ G7ನಲ್ಲಿ ಕರೆಸಿಕೊಳ್ಳಲಾಗಿತ್ತು. ಇದು ಭಾರತ ಅತಿಥಿಯಾಗಿ G7ನಲ್ಲಿ ಈ ಸಲ ಭಾಗವಹಿಸಿತು. 4 ಬಾರಿ ಭಾಗವಹಿಸಿರುತ್ತೆ ಭಾರತ. G7ನಲ್ಲಿ 4 ಬಾರಿ ಅತಿಥಿಯಾಗಿ ಭಾಗವಹಿಸಿ 2019ರಿಂದ 4 ಬಾರಿ G7ನಲ್ಲಿ ಅತಿಥಿಯಾಗಿ ಭಾರತ ಭಾಗವಹಿಸಿದೆ. ಜೊತೆಗೆ ಯುನೈಟೆಡ್ ನೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ವರ್ಲ್ಡ್ ಬ್ಯಾಂಕ್, UN, WHO, WTO, IMF, ವರ್ಲ್ಡ್ ಬ್ಯಾಂಕ್ ಈ ದೇಶಗಳು ಸಹಿತ ಅತಿಥಿಯಾಗಿ ದೇಶಗಳೆಲ್ಲ ಸಂಘಟನೆಗಳು, ಈ ಸಂಘಟನೆಗಳು ಅತಿಥಿಯಾಗಿ ಅಂದರೆ UN ಏನಂದರೆ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಇವೆಲ್ಲ, ಈ ಸಂಸ್ಥೆಗಳು ಸಹಿತ G7ನಲ್ಲಿ ಭಾಗವಹಿಸಿದ್ದು. ಜೊತೆಗೆ ಒಟ್ಟಿನಲ್ಲಿ ಈ G7ನ ಈ ಸಮ್ಮೇಳನದಲ್ಲಿ ಅಂದರೆ 2027 ಸಮ್ಮೇಳನದಲ್ಲಿ ಏನು ಚರ್ಚೆ ಆಯಿತು ಅಂದರೆ ನೋಡಿ, ಹವಾಮಾನವನ್ನು ಅಂದರೆ ಜಾಗತಿಕ ಹವಾಮಾನ ಬದಲಾವಣೆ ಆಗ್ತಿರ್ಬೇಕು. ಈ ಸದ್ಯ ಜಾಗತಿಕ ಹವಾಮಾನ ಬದಲಾವಣೆ ಆಗ್ತಾಯಿದೆ. ಅದನ್ನು ನಿಲ್ಲಿಸಲು ಸಹಕಾರ ಮಾಡಲಿ ಅಂತೇಳಿ ಇಲ್ಲಿ ಚರ್ಚೆ ಆಯಿತು. ಪ್ಯಾರಿಸ್ ಒಪ್ಪಂದ ಆಗಿರ್ತೈತಿ. ಪ್ಯಾರಿಸ್ ಒಪ್ಪಂದವನ್ನು ವೇಗವಾಗಿ ನಾವು ಜಾರಿಗೆ ತರಬೇಕು. ಈಗ ಆಲ್ರೆಡಿ ಕೈ ಮೀರ್ತಾ ಇದೆ. ನೀವು ಯುರೋಪ್ನಲ್ಲಿ ನೋಡಿರ್ಬೋದು, ಇತ್ತೀಚೆಗೆ ಯುರೋಪ್ನಲ್ಲಿ ಏನಾಯಿತು, ಬಿಸಿಗಾಳಿ ಯಾಕೆ ಯುರೋಪ್ನಲ್ಲಿ ಬೀಸ್ತು? ಇದಕ್ಕೆ ಜಾಗತಿಕ ಹವಾಮಾನ ಬದಲಾವಣೆ ಕಾರಣ. ಆದ್ದರಿಂದ ಜಾಗತಿಕ ಹವಾಮಾನದ ಬಗ್ಗೆ ಅಂದರೆ 2035ರ ವೇಳೆಗೆ ಕಾರ್ಬನನ್ನು ಸಂಪೂರ್ಣವಾಗಿ ಯಾವ ದೇಶಗಳು ಸಹಿತ ಕಾರ್ಬನನ್ನು ಬಿಡುಗಡೆ ಮಾಡಬಾರ್ದು, ಕಾರ್ಬನನ್ನು ನಿಯಂತ್ರಿಸಬೇಕು. ಜೊತೆಗೆ ಶುದ್ಧ ಇಂಧನದ ಕಡೆಗೆ ವಾಲ್ಬೇಕು, ಶುದ್ಧ ಇಂಧನವನ್ನು ತಯಾರಿಸಬೇಕು. ಇದಕ್ಕೆ ಭಾರತ ಸಹಿತ ಒಪ್ಪಿಗೆ ಸೂಚಿಸಿದೆ. ನಂತರ ಆರೋಗ್ಯ, ಜಗತ್ತಿನಲ್ಲಿ ಆರೋಗ್ಯ ಸಮಸ್ಯೆ, ಯಾವುದೇ ಸಾಂಕ್ರಾಮಿಕ ರೋಗ ಆಗಲಿ, ಇತ್ತೀಚೆಗೆ ಕೋವಿಡ್-19 ಸಮಯದಲ್ಲಿ G7ನ ಪಾತ್ರ ಮಹತ್ವಪೂರ್ಣವಾಗಿದೆ. ಏಡ್ಸ್, ಮಲೇರಿಯಾ ಈ ರೀತಿಯಾದ ಹಲವಾರು ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಲು ವ್ಯಾಕ್ಸಿನ್ ಆಗಲಿ ಅಥವಾ ವೈದ್ಯಕೀಯ ಸರಬರಾಜು ಎಲ್ಲರಿಗೆ ಎಟ್ಕುವಂತ ಆಗಬೇಕಂತೇಳಿ G7 ಈ ಸಲ ಮಾತಾಡಿದೆ. ಜೊತೆಗೆ PGII ಅಂತೇಳಿ, ಏನಿದು PGII ಅಂದರೆ, ಇದಕ್ಕಿಂತ ಮುಂಚೆ ನಾನು ಚೀನಾದ ಬಗ್ಗೆ ಹೇಳಬೇಕು. ಚೀನಾ ಏನು ಮಾಡುತ್ತೆ, 2013ರಲ್ಲಿ BRI ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅಂತೇಳಿ ಒಂದು ಪ್ರೋಗ್ರಾಮನ್ನು ಜಾರಿಗೆ ತರುತ್ತೆ. ಏನಿದು ಬೆಲ್ಟ್ ರೋಡ್ ಇನಿಷಿಯೇಟಿವ್ ಅಂದರೆ, ಚೀನಾ ತನ್ನ ಸುತ್ತಮುತ್ತ ದೇಶಗಳು, ಹಿಂದೂ ಮಹಾಸಾಗರ, ದಕ್ಷಿಣ ಚೀನಾ ಸಮುದ್ರ ಮತ್ತು ಸುತ್ತಮುತ್ತಲ ದೇಶಗಳಿಗೆ ಸಹಾಯ ಮಾಡ್ತೈತಿ. ಏನು ಸಹಾಯ ಮಾಡ್ತೈತಿ? ಬಂದರುಗಳನ್ನು, ರೋಡ್ಗಳನ್ನು, ಮೂಲಸೌಕರ್ಯಗಳನ್ನು ನಿರ್ಮಿಸಲು ಅಂದರೆ ಉತ್ಪಾದನೆ ಮಾಡಲು ಏನು ಮಾಡುತ್ತೆ? ಸಹಾಯ ಮಾಡುತ್ತೆ. ಸಹಾಯ ಮಾಡಿದ ಮೇಲೆ ಅದನ್ನು ನಿಯಂತ್ರಣಕ್ಕೆ ತಗೊಳ್ತೈತಿ. ಜೊತೆಗೆ ಸಾಲವನ್ನು ನೀಡ್ತೈತಿ. ಸಾಲ ವಾಪಸ್ ಕೊಡಲಿಲ್ಲ ಅಂದರೆ ಯಾವುದರ ಒಂದು ಭಾಗವನ್ನು ನಮ್ಗೆ ಬಿಟ್ಕೊಡಿ, ಆ ಬಂದರು ನಮಗೆ ಕೊಡಿ, ಆ ರೋಡ್ ನಮಗೆ ಕೊಡಿ, ಇಲ್ಲಾಂದರೆ ಯಾವುದರ ದೇಶದ ಮೇಲೆ ರೋಡನ್ನು ಹಾಯಿಸೋದು, ಈ ರೀತಿಯಾದ ಒಂದು ಯೋಜನೆಯನ್ನು ಜಾರಿಗೆ ತಂದಿರುತ್ತೆ ಚೀನಾ. ಈ ಯೋಜನೆಗೆ ವಿರುದ್ಧವಾಗಿ ಚೀನಾ ಇತ್ತೀಚೆಗೆ ಏನು ಮಾಡ್ತಾ ಇದೆ? ತೀವ್ರತರವಾಗಿ ಆಕ್ರಮಣಕಾರಿಯಾಗಿ ಹಿಂದೂ ಮಹಾಸಾಗರವನ್ನು ಆವರಿಸ್ಕೊಳ್ತಾ ಇದೆ, ದಕ್ಷಿಣ ಚೀನಾ ಸಮುದ್ರವನ್ನು ಆವರಿಸ್ಕೊಳ್ತದೆ. ಇದನ್ನು ವಿರೋಧಿಸಲು PGII ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆಗಾಗಿ ಪಾಲುದಾರಿಕೆ ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆಗಾಗಿ ಪಾಲುದಾರಿಕೆ ಅಂದರೆ, ಈ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಮೂಲಸೌಕರ್ಯವನ್ನು ಪ್ರಾರಂಭಿಸಲು ಹೂಡಿಕೆ ಮಾಡಬೇಕಾಗುತ್ತೆ. ಆ ಹೂಡಿಕೆಯನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಪಾಲುದಾರಿಕೆಯಲ್ಲಿ, ಎಲ್ಲ ದೇಶಗಳ ಪಾಲುದಾರಿಕೆಯಲ್ಲಿ ಹೂಡಿಕೆ ಮಾಡಿ ಆ ದೇಶಗಳ ಮೂಲಸೌಕರ್ಯನ ಅಭಿವೃದ್ಧಿ ಪಡಿಸಬೇಕು ಅನ್ನೋದು ಒಂದು ಉದ್ದೇಶ
ಆಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಮಾಡಿದಂಥ ವಿಷಯಗಳು, ಜೊತೆಗೆ ಇರಾನ್ ಸಮಸ್ಯೆ, ಉಕ್ರೇನ್ ಸಮಸ್ಯೆ, ಆಮೇಲೆ ಇತ್ತೀಚೆಗಾದಂಥ ರಷ್ಯಾ ಉಕ್ರೇನ್ ಸಮಸ್ಯೆ, ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಇದು G7. ಇದರಲ್ಲಿ ನಿಮಗೇನಾರು ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ಕೇಳಿ. ಓಕೆ.